ಶಮಿತಾ ಏನೊಂದು ಸಾವನ್ನಪ್ಪಿದ್ಲು, ಅದರ ನಂತರ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಿದೆ. ಯಾವ ರೀತಿ ಅಂತ ಹೇಳಿದರೆ, ಇಲ್ಲಿದ್ದಂತಹ ವಿದ್ಯಾರ್ಥಿಗಳೇನಿದ್ದರು, ಸುಮಾರು ಒಂದು 200 ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಶಾಲೆಯನ್ನು ತೊರೆದು ಹೋಗಿರುವಂಥದ್ದು. ಯಾರೂ ಕೂಡ ಈಗ ಸದ್ಯಕ್ಕೆ ಈ ಒಂದು ವಸತಿ ಶಾಲೆಯಲ್ಲಿ ಇಲ್ಲ. ಕಾರಣ ಶಮಿತಳ ಒಂದು ಅನುಮಾನಾಸ್ಪದ ಸಾವು. ಯಾವ ರೀತಿಯಾಗಿ ಈ ಹಿಂದೆ ಅಂದರೆ 1 ವರ್ಷದ ಹಿಂದೆ ಅಮೂಲ್ಯ ಅನ್ನುವಂಥ ಹುಡುಗಿ ಏನೊಂದು ಆಕೆ ಸಾವನ್ನು ಅಪ್ಪಿದ್ಲು ನೇಣು ಹಾಕ್ಕೊಂಡು, ಅದೇ ಒಂದು ಸ್ಥಳದಲ್ಲಿ ಈ ಹುಡುಗಿ ಕೂಡ ಸಾವನ್ನು ಅಪ್ಪಿರುವಂಥದ್ದು. ಅದು ಕೂಡ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿರುವಂಥದ್ದು. ಯಾವಾಗ ಅಮೂಲ್ಯ ಅನ್ನುವಂತಹ ಹುಡುಗಿಯ ಮೃತದೇಹ ಪತ್ತೆಯಾಗಿತ್ತು, ಅದೇ ಸ್ಥಳದಲ್ಲಿ ಈಗ ನಿಗೂಢವಾಗಿ ಶಮಿತಾ ಎನ್ನುವಂತಹ ಬಾಲಕಿಯ ಮೃತದೇಹ ಪತ್ತೆಯಾಗಿರುವಂಥದ್ದು. ಹೆದರಿದಂತಹ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಶಾಲೆ ಏನಿದೆ, ವಸತಿ ಶಾಲೆ ಏನಿದೆ, ಇದನ್ನು ತೊರೆದು ಹೋಗಿರುವಂಥದ್ದು. ನೀವು ನೋಡ್ತಿರ್ಬೋದು, ನಾನೀಗ ಅದೇ ಸ್ಥಳದಲ್ಲಿದ್ದೀನಿ. ಅದರ ಎದುರುಗಡೆ ಎಂಟ್ರೆನ್ಸ್ ಇದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅನ್ನುವಂತಹ ಬೋರ್ಡ್ ಕೂಡ ಕಾಣುತ್ತೆ. ನೀವು ಗೇಟ್ ಕೂಡ ನೀವು ನೋಡ್ಬೋದು. ಸೊ ಇಲ್ಲಿ ಕೇವಲ ಈಗ ಇಲ್ಲಿಯ ಸಿಬ್ಬಂದಿಗಳು ಮಾತ್ರ ಇದ್ದಾರೆ. ಅದರ ಹೊರತಾಗಿ ಯಾವ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇಲ್ಲ. ಬಾಲಕರು ಇರ್ಬೋದು, ಬಾಲಕಿಯರು ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಘಟನೆಯ ನಂತರ ಹೊರಗಡೆ ಹೋಗಿರುವಂಥದ್ದು.